ನೆಲ್ಯಾಡಿ ಸರ್ವಿಸ್ ರಸ್ತೆಯ ಅವಸ್ಥೆ. ನೆಲ್ಯಾಡಿ ಫ್ಲೈಓವರ್ ಕೆಲಸ ನಿಂತಿರೋದ್ರಿಂದ ಆ ಫ್ಲೈಓವರ್ನ ಪೂರ್ವ ಭಾಗದ ನೀರು ಬಂದು ಎಷ್ಟು ಜಮಾಯಿಸ್ಕೊಂಡಿದೆ ನೋಡಿ. ಇಲ್ಲಿ ಕಾರು ಮುಳುಗೋಗುವ ಹಂತದಲ್ಲಿ ನೀರು ಬಂದಿದೆ. ನೆಲ್ಯಾಡಿ ಪರಿಸ್ಥಿತಿ, ನೆಲ್ಯಾಡಿಯ ಸರ್ವಿಸ್ ರಸ್ತೆಯ ಪರಿಸ್ಥಿತಿ. ನೀರು ಸಾಗಲಿಕ್ಕೆ ಆಗದೇ ಪೂರ್ತಿ ರಸ್ತೆಯಲ್ಲಿ ಜಮಾಯಿಸಿಕೊಂಡಿದೆ. ಅಂದಾಜಿನ ಮೇಲೆ ರಸ್ತೆಯನ್ನು ದಾಟುತ್ತಾ ಇರುವುದು. ಇದು ನಮ್ಮ ನೆಲ್ಯಾಡಿ ಸರ್ವಿಸ್ ರಸ್ತೆಯ ಪರಿಸ್ಥಿತಿ. ಆ ನೀರು ಜಮಾವಣೆ ಆಗೋಕ್ಕೆ ಕಾರಣ ಏನಂದರೆ, ಈ ಫ್ಲೈಓವರ್ನ ಕೆಲಸ ಏನಿದೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೂಡ ಪೂರ್ತಿಯಾದ ನೀರು ಆ ಭಾಗಕ್ಕೆ ಪೂರ್ತಿಯಾಗಿ ಹೋಗಿ ನಿಂತ್ಕೊಂಡಿದೆ. ಈ ನವಂಬರ್ನಲ್ಲೇ ಈ ಫ್ಲೈಓವರ್ನ ಕೆಲಸವನ್ನು ನಿಲ್ಲಿಸಲಾಗಿದೆ. ಕಾರಣ ಅಂತಂದರೆ ಅವೈಜ್ಞಾನಿಕ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅಂತ ಇಲ್ಲಿಯ ಫ್ಲೈಓವರ್ ಕೆಲಸನ ನಿಲ್ಲಿಸಿದ್ದಾರೆ. ನಿಲ್ಲಿಸಿರೋಂಥ ದೃಶ್ಯ ಈ ಮಳೆಯಲ್ಲಿ ತೋರಿಸ್ತಿದ್ದೇನೆ. ಇವಾಗ ಅದು ಎಷ್ಟು ತೊಂದರೆಗೆ ಎಡೆ ಮಾಡಿಕೊಟ್ಟಿದೆ ಅಂತಂದರೆ, ಅಲ್ಲಿ ನೀರನ್ನು ಜಮಾವಣೆ ಆಗಿದ್ದನ್ನು ನೀವು ನೋಡ್ಬೋದಾಗಿತ್ತು. ಮತ್ತು ಈ ಸರ್ವಿಸ್ ರಸ್ತೆಯ ಪರಿಸ್ಥಿತಿ ನೋಡಿ, ಈಗ ನೀರಿನ ಒಳಗಡೆ ಹೋಗುವಂಥ ಪರಿಸ್ಥಿತಿ. ಇನ್ನು ಮಾನ್ಸೂನ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗುವ ಮೊದಲೇ ನಮಗೆ ಈ ರೀತಿ ಭಾಸವಾಗುತ್ತಿದೆ. ಇನ್ನು ಮುಂದಕ್ಕೆ ನಮಗೆ ಯಾವ ಥರದ ತೊಂದರೆ ಇದೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಫಾಲ್ಸ್ ಎಲ್ಲ ಬರ್ತಾ ಇದೆ. ನೆಲ್ಯಾಡಿಯ ಸರ್ವಿಸ್ ರಸ್ತೆಯ ಲೈವ್ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಲ್ಯಾಡಿಯ ಈ ವರ್ಷದ ಪರಿಸ್ಥಿತಿ, ನೀರಿನಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥ ದೃಶ್ಯಗಳನ್ನು ನೀವು ನೋಡ್ತಾನೆ ಇರ್ಬೋದು. ಇದು ನಮ್ಮ KNR ಕನ್ಸ್ಟ್ರಕ್ಷನ್ ಅವರು ಇದಕ್ಕೆ ಯಾವ ರೀತಿಯ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಯೋಚನೆ ಆಗಿದೆ. ಇಲ್ಲಿಯ ಜನಗಳು ಕೂಡ ರಸ್ತೆ, ಆ ಫ್ಲೈಓವರ್ ನಮಗೆ ವಾಲ್ ಫ್ಲೈಓವರ್ ಬೇಡ, ಪಿಲ್ಲರ್ ಫ್ಲೈಓವರ್ ಬೇಕು ಎನ್ನುವ ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾಲ್ ಫ್ಲೈಓವರ್ ಮಾಡೋದ್ರಿಂದ ನಮ್ಮ ನೆಲ್ಯಾಡಿ ನಗರ ಪೂರ್ತಿಯಾಗಿ ಮುಚ್ಚೋಗ್ತದೆ. ಅದೇ ಕಾರಣಕ್ಕೋಸ್ಕರ ನಮಗೆ ವಾಲ್ ಫ್ಲೈಓವರ್ ಬೇಡ, ನಮಗೆ ಪಿಲ್ಲರ್ ಫ್ಲೈಓವರ್ ಬೇಕು, ಕಲ್ಲಡಕದ ರೀತಿ ಪಿಲ್ಲರ್ ಫ್ಲೈಓವರ್ ಬೇಕು ಎಂದು ಹೇಳಿದ್ದಾರೆ. ಮತ್ತು ಸಿಮೆಂಟ್ ರಸ್ತೆಗೆ ಹೋಗ್ತೇವೆ. ಇಲ್ಲಿಂದ 2 ಕಿಲೋಮೀಟ್ರ್ಗಳು KNR ಕನ್ಸ್ಟ್ರಕ್ಷನ್ನ ಕೆಲಸ, 2 ರಿಂದ 3 ಕಿಲೋಮೀಟ್ರ್ಗಳು. ತದನಂತರ ನಮ್ಮ ಔತಡೆ ಕನ್ಸ್ಟ್ರಕ್ಷನ್ನ ಕೆಲಸ. ಇದು ನೆಲ್ಯಾಡಿಯ ವಿಡಿಯೋವನ್ನು ತೋರಿಸ್ಲಿಕ್ಕೆ ಅಂತಲೇ ಮಾಡಿದ್ದು. ಥ್ಯಾಂಕ್ ಯು. ಮಳೆ ರಭಸದಿಂದ ಬರ್ತಾ ಇದೆ. ಧನ್ಯವಾದಗಳು.